ತುಮಕೂರಿನ ಒಬ್ಬ ಹುಡುಗ ಕೂಡ ಮೃತಪಟ್ಟಿದ್ದಾನೆ. ಹೌದು, ವಿಶೇಷವಾಗಿ ನಿನ್ನೆ RCB ಅವರ ಗೆಲುವಿನ ಪ್ರಯುಕ್ತ ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಕಾಲು ತುಳಿತಕ್ಕೆ 11 ಜನ ಇವತ್ತು ಪಾಪ ಅಮಾಯಕರು ಬಲಿಯಾಗಿದ್ದಾರೆ. ಇದು ಆಗಬಾರ್ದಾಗಿತ್ತು. ನಾವು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದರೆ ಒಂದೇ ಸಾರಿ 30,000 ಹಿಡಿಯೋ ಸ್ಟೇಡಿಯಂಗೆ 2 ಲಕ್ಷ 3 ಲಕ್ಷ ಜನ ಬಂದರೆ ಯಾರೂ ಕೂಡ ಅವಾಯ್ಡ್ ಮಾಡಲಿಕ್ಕೆ ಆಗಲ್ಲ. ಪೊಲೀಸ್ನವ್ರು ಕೂಡ ಎಷ್ಟೇ ಪೊಲೀಸ್ನವರಿದ್ದರೂ ಕೂಡ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ನಾವು ತಂದೆ ತಾಯಿಗಳು ಎಚ್ಚೆತ್ಕೊಬೇಕು. ಅಲ್ಲಿ ಸತ್ತಿರ್ತಕ್ಕಂಥವ್ರು ಎಲ್ಲರೂ ಅತ್ಯಂತ ಕಡಿಮೆ ಚಿಕ್ಕ ವಯಸ್ಸಿನ ಮಕ್ಕಳು ಸತ್ತಿರ್ತಕ್ಕಂಥವ್ರು. ಒಂದು 7 ವರ್ಷದ ಮಗು ಸತ್ತಿದೆ. ನಾವು ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಎಲ್ಲಿಗೆ ಮಕ್ಕಳನ್ನ ಕಳಿಸ್ಬೇಕು, ಎಲ್ಲಿ ಕಳಿಸ್ಬಾರ್ದು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಗಮನ ಹರಿಸ್ಬೇಕಾಗುತ್ತೆ. ಎಕ್ದಮ್ಮು ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಕಳಿಸ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ. ನಮ್ಮ ಮಕ್ಕಳ ಭವಿಷ್ಯವನ್ನು ನಾವೇ ರೂಪಿಸ್ಬೇಕಾಗಿದೆ. ಅವರ ಯೋಗಕ್ಷೇಮ ವಿಚಾರಿಸ್ತಕ್ಕಂಥದ್ದು ನಮ್ಮದೇ ಆಗಿರುತ್ತೆ ಮತ್ತು ಅವರ ಮುಂದಿನ ಜೀವನ ರೂಪಿಸೋದು ನಮ್ಮದೇ ಆಗಿರುತ್ತೆ. ಅದರಿಂದ ನಾವು ತಂದೆ ತಾಯಿಗಳು ಕೇರ್ ಆಗಿರಬೇಕಾಗುತ್ತೆ. ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಇದು ಯೂಶ್ವಲಾಗಿ ಎಲ್ರಿಗೂ ಗೊತ್ತೈತೆ. ಇಡೀ ಇಂಡಿಯಾದಲ್ಲಿ ಫ್ಯಾನ್ ಫಾಲೋಯಿಂಗ್ ಇರ್ತಕ್ಕಂಥದ್ದು ಫ್ಯಾನ್ ಫಾಲೋಯಿಂಗ್ ಇರ್ತಕ್ಕಂಥದ್ದು RCBಗೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇದು ಈ ಪ್ರಮಾಣದಲ್ಲಿ ಜನ ಸೇರ್ತಾರೆ ಅನ್ನೋದು ಎಲ್ಲರೂ ಊಹೆ ಮಾಡ್ಬೋದಾಗಿತ್ತು. ಅಂಥ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಪ್ರಮಾಣದಲ್ಲಿ ಮಕ್ಕಳು ಹೋಗ್ತಕ್ಕಂಥದ್ದು ಮತ್ತು ಆಗಿರ್ತಕ್ಕಂಥದ್ದು ದೊಡ್ಡ ಅನಾಹುತ ಕಾರಣ ಆಯಿತು ಅಂತ ಹೇಳಿ ಸರ್. ಇದನ್ನು ಯಾರೂ ನಿಯಂತ್ರಣ ಮಾಡಲಿಕ್ಕೆ ಆಗಲ್ಲ. ನೀವು ಈಗ ಕುಂಭಮೇಳದಲ್ಲಿ ಆಯಿತು, ನಿಯಂತ್ರಣ ಮಾಡೋಕ್ಕಾಯ್ತಾ? ಅತಿ 100% ನಿರೀಕ್ಷಣೆ ಇದ್ದೇ ಇರುತ್ತೆ. ಯಾಕೆಂದರೆ RCB ಫ್ಯಾನ್ ಫಾಲೋವಿಂಗ್ ಹಂಗೆ ಇತ್ತು. ನಿಮಗೆ ಗೊತ್ತಿದೆಯಲ್ಲ, ಈ ಬಾರಿ RCB ಅಂತ ಹೇಳ್ಬಿಟ್ಟು ಎಲ್ಲೋದ್ರೂ ಅದ್ರ ಬಗ್ಗೆ ಈ ಸಾರಿ ಕಪ್ ನಮ್ಮದೇನೋ ಒಂದು ಕೂಗೆದ್ದುಬಿಟ್ಟಿತ್ತು ಎಲ್ಲ ಕಡೆಗೂ. ಅವರ ಒಂದು ಆಸೆಗೆ ತಕ್ಕಂತೆ ಕಪ್ಪು ಗೆದ್ದಂಥ ಸಂದರ್ಭದಲ್ಲಿ ಎಲ್ಲ ಯುವಕರು ಉಚ್ಚೆದ್ದು ಹೋಗಿರ್ತಕ್ಕಂಥದ್ದು. ಅದು ಯಾರೂ ನಿಯಂತ್ರಣ ಮಾಡೋಕ್ಕೆ ಆಗ್ತಿರಲಿಲ್ಲ. ಸರ್ಕಾರದ ವಿರುದ್ಧ ಎಲ್ಲ ಆರೋಪ ಮಾಡ್ತಾ ಇದ್ದಾರೆ ಸರ್. ವಿರೋಧ ಪಕ್ಷದವರು ಇರ್ತಕ್ಕಂಥದ್ದೇ ಅದಕ್ಕೆ. ಎಲ್ಲಿ ಹಣ ಬಿತ್ತು ಅಂದರೆ ಹೋಗಿ ಅಲ್ಲಿ ಕೂತ್ಕೊಂತಾರೆ. ಅವ್ರಿಗೆ ಬೇರೆ ಹೌದು ಮಾಡೇ ಮಾಡ್ತಾರೆ. ಅವ್ರಿಗೆ ಸಂಕಟ ಇದೆ, ನೋವಿದೆ, ಮಾಡ್ತಾರೆ. ಮಾಡಬೇಕಾದ್ದೇ ಅವರು ನಮ್ಮ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ಅದರಲ್ಲಿ ಸರ್ಕಾರ ಅವರು ತನಿಖೆ ಮಾಡ್ತಾರೆ. ಈಗ ತನಿಖೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಎಲ್ಲಿ ಲೋಪ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಕೂಡ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಲೋಪ ಇರತಕ್ಕಂಥದ್ರ ಮೇಲೆ ಕ್ರಮ ಕೈಗೊಳ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಮಾಡ್ತಾರೆ. ಸರ್, ಈಗ ಪರಿಹಾರದ ವಿಚಾರಕ್ಕೆ ಬಂದರೆ ಅದೇ RCB ಮ್ಯಾನೇಜ್ಮೆಂಟು ಸಾವಿರಾರು ಕೋಟಿ ಲಾಭ ಮಾಡ್ತಾರೆ ಈ ಒಂದು ಟೂರ್ನಿಯನ್ನು. ಕ್ರಿಕೆಟ್ ಅಸೋಸಿಯೇಷನ್ ಅವರು ಘೋಷಣೆ ಮಾಡಿದಾರಲ್ಲ, RCB ಅವರು 5 ಲಕ್ಷ ಘೋಷಣೆ ಮಾಡಿದ್ದಾರೆ. ಮತ್ತು ಇವರು ಸ್ಟೇಡಿಯಂನವರು ಇಲ್ಲ KCAನವರು ಅವರು 5 ಲಕ್ಷ ಅನೌನ್ಸ್ ಮಾಡಿದ್ದಾರೆ. ಅದರಿಂದ ಇನ್ನೂ ಜಾಸ್ತಿ ಕೊಡ್ಬೋದು. ಅವ್ರಿಗೇನು ಲೂಟಿ ಹೊಡೆದಿದ್ದಾರೆ. ಒಂದು ಸರಿ ಈ ಥರ ಒಂದು ಮ್ಯಾಚ್ ಆದರೆ ಬೇಜಾನು ಟೂರ್ನಿ ಆದರೆ ಬರುತ್ತೆ ಪಾಪ. ಹೌದು. ಅದರಿಂದ ಇನ್ನೂ ಜಾಸ್ತಿ ಕೊಡಬೇಕು. ಅವರು ಅಟ್ಲೀಸ್ಟ್ 1 ಕೋಟಿ ಒಂದೊಂದು ಕೊಡ್ತಕ್ಕಂಥದ್ದನ್ನ ಮಾಡಬೇಕು RCB ಅವರು. ಬಟ್ ಈ ರೀತಿಯ ಉಚ್ಚಾಭಿಮಾನದಲ್ಲಿ ಸರ್ ಏನೂ ಮಾಡೋಕ್ಕಾಗಲ್ಲ ಸರ್. ಇದು ಅಭಿಮಾನ. ಇದು ಯಾರೂ ಒತ್ತಾಯದಿಂದ ಕರ್ಕೊಂಡು ಹೋಗಿರ್ತಕ್ಕಂಥದ್ದಲ್ಲ. ಇದು ಮಕ್ಕಳು ಯುವಕರಲ್ಲಿ ಅದು ಸಿಕ್ಕಾಪಟ್ಟೆ ಅಭಿಮಾನ ತುಂಬಿರ್ತಕ್ಕಂಥದ್ದು. ಮತ್ತು ಮಕ್ಕಳನ್ನ ತಂದೆ ತಾಯಿಗಳು ಕರ್ಕೊಂಡು ಹೋಗ್ಯವ್ರಿ. ಅದನ್ನು ಕೂಡ ನಾನು ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ. ಸಣ್ಣ ಮಕ್ಕಳನ್ನ, 5 ವರ್ಷದ ಮಕ್ಕಳನ್ನ, 2 ವರ್ಷದ ಮಕ್ಕಳನ್ನ ಅವೆಲ್ಲವನ್ನೂ ತಂದೆ ತಾಯಿಗಳು ಕರ್ಕೊಂಡು ಹೋಗಿದ್ದಾರೆ. ಎಷ್ಟು ಹುಚ್ಚು ಇರಬೇಕು. ಹುಚ್ಚು ಟಿ ವಿಲಿ ಬರುತ್ತೆ, ನಿಮ್ಮ ಮಾಧ್ಯಮದಲ್ಲಿ ನೀಟಾಗಿ ತೋರಿಸ್ತೀರಾ. ನಾವೇನು ಮಾಡಿದ್ರು ಒಂದು ಚೂರು ಬಿಡಲ್ಲ, ಎಲ್ಲ ಕರೆಕ್ಟಾಗಿ ತೋರಿಸ್ತೀರಾ. ಕೂತ್ಕೊಂಡು ಅಲ್ಲೇ ನೋಡ್ಬೋದು. ಅದಕ್ಕಿಂತ ನಿಮ್ಮ ಮಾಧ್ಯಮಕ್ಕಿಂತ ಬೇಕಾ? ನನಗೆ ಫ್ರೀ ಟಿಕೆಟ್ ಕೊಡ್ತಾರೆ. ನಾನು ಒಂದು ಸಾರಿನೂ KCL ಹೋಗಿ ಮ್ಯಾಚ್ ನೋಡಿಲ್ಲ. ಅಲ್ಲಿ ನೋಡೋದಕ್ಕಿಂತ ಇಲ್ಲಿ ಭಾರಿ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಬಾಲ್ ಹಸ್ತಿರ್ತಾನೆ, ಅದು ಏನಾಯಿತು ಅನ್ನೋದೇ ಗೊತ್ತಿರಲ್ಲ ನಮಗೆ. ಯಾವ ಕಡೆಗೆ ಹೋಗ್ತಾ ಇದ್ದೇನೆ ಅನ್ನೋದು ನೋಡೋಕ್ಕಾಗಿರಲ್ಲ. ಇಲ್ಲಿ ನೀವು ಎಲ್ಲಿ ಹೋಗುತ್ತೆ, ಎಲ್ಲಿ ಬರುತ್ತೆ, ಎಲ್ಲಿ ಕ್ಯಾಚ್ ಹಿಡ್ದ, ಹೆಂಗೆ ಹಿಡ್ದ ಅನ್ನೋ ಇಂಚಿಂಚೂನೇ ನೀಟಾಗಿ ಇಷ್ಟು